ಹೇಳ್ತಾ ಇರೋದು. ನಿಮ್ಮಂತ ಸುಳ್ಳು ಮಾಹಿತಿ ಅಲ್ಲ, ನಾವು ನಿಜವಾದ ಮಾಹಿತಿನೇ ಕೊಡ್ತಾ ಇರೋದು. ನಿಮ್ ತರ ಸುಳ್ಳು ಮಾಹಿತಿ ನಮಗೆ ಗೊತ್ತೇ ಇಲ್ಲ. ನಮ್ಮನ್ನ ಕರೆಕ್ಟ್ ಆಗಿ ಕಳ್ಸಿದ್ದಾರೆ. ಮೇಡಮ್, ಎಸ್ ಸರ್, 0 to 18% ಟ್ಯಾಕ್ಸ್ ನಮ್ಮ ಇಂಡಿಯಾದಿಂದ ರಫ್ತು ಮಾಡ್ತಾ ಇರೋದಕ್ಕೆ, ಮತ್ತೆ ಅವ್ರದ್ದು ಟ್ಯಾಕ್ಸ್ 0% ಮಾಡಿರೋದು ತುಂಬಾ ಅನ್ಯಾಯದ ವಿಷಯ. ಎಸ್ ಮೇಡಮ್, ರಾಹುಲ್ ಗಾಂಧಿ ಅವರು ಒಂದು ಅಪ್ರಕೃತ ಪುಸ್ತಕದ ಬಗ್ಗೆ ಚರ್ಚೆ ಮಾಡಬೇಕಂದ್ರ ದೇಶದ ಅನೇಕ ವಿಚಾರಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಬೇಕಾಗಿತ್ತು. ಆ ಚರ್ಚೆಯನ್ನ ಮಾಡದೆ ಕಾಲಹರಣ ಮಾಡಿದ್ರ. ಸರ್, ಚರ್ಚೆ ಪ್ರತಿಯೊಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನಾವು ನೋಡಿದಾಗೆ ಭಾರತ್ ಜೋಡೋ ಯಾತ್ರೆಯಿಂದ ಹಿಡಿದು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಎಲ್ಲರ ಪರವಾಗಿ ಧ್ವನಿ ಎತ್ತಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ನೀವು ನರವಣಿಯವರ ಪುಸ್ತಕವನ್ನ ಏನ್ ಹೇಳ್ತಾ ಇದ್ದೀರಾ, 4 Stars of Destiny ಅಂತ, ಅದರಲ್ಲಿ ನೋಡಿ ಗಲ್ವಾನ್ ಪ್ರದೇಶದಲ್ಲಿ ಚೀನಾ ಸೈನಿಕರು ನುಗ್ಗಿ ಬಂದ್ರು. ಅವಾಗ 20 ಜನ ನಮ್ಮ ಸೈನಿಕರು ಸತ್ತೋದ್ರು. ಆಗ ಅವರು ಕೇಳ್ತಾರೆ ಏನ್ ಮಾಡೋಣ ಅಂತ ಒಂದು ಸಂದೇಶವನ್ನ ಉನ್ನತ ಮಟ್ಟಕ್ಕೆ ಕೇಳಿದಾಗ ರಾಜನಾಥ್ ಸಿಂಗ್ ಅವರು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿರಲ್ಲ. ಅದೇ ಕಾರಣಕ್ಕೆ 20 ಜನ ಭಾರತೀಯ ಸೈನಿಕರು ಅಲ್ಲಿ ಮಡಿ ಸತ್ತೋಗ್ತಾರೆ. ಅದಕ್ಕೆ ನೇರವಾದ ಕಾರಣ ನಮ್ಮ ಪ್ರಧಾನಿಗಳು ಸರಿಯಾದ ಒಂದು ಡಿಸಿಷನ್ ನ ತಗೊಳ್ತಾ ಇರೋದು. ಸೊ ಆ 20 ಜನ ಸತ್ತಿದ್ರಿಂದಾನೆ ಅದನ್ನು ಇವತ್ತು ಸೈನಿಕರ ಸತ್ತಿದ್ದನ್ನ ಪ್ರಶ್ನೆ ಮಾಡಿದ್ದು ತಪ್ಪೇನಿದೆ ಸರ್? ಆ ಬುಕ್ ಅಲ್ಲಿ ಉಲ್ಲೇಖ ಆಗಿದೆ. ಅವರು ನಮ್ಮ ದೇಶದ ಮೇಜರ್ ಮುಖ್ಯಸ್ಥರಾಗಿದ್ರು, ಸೈನಿಕ ಇದಾಗಿದ್ರು. ದೇಶದಲ್ಲಿ ಅನೇಕ ಸಮಸ್ಯೆಗಳಿರ್ತಕ್ಕಂಥ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇರಲಿಲ್ವಾ? ಆ ಪುಸ್ತಕ, ಅಪ್ರಕಟಿತ ಪುಸ್ತಕ ಚರ್ಚೆ ಅಗತ್ಯ ಇರ್ತದ? ಇದು ಸಮಸ್ಯೆನೆ. ಈ ಪುಸ್ತಕನೂ ಸಮಸ್ಯೆ. ಪುಸ್ತಕದಲ್ಲಿ ಏನಿದೆ ಅದೇ ಯಾರಾದ್ರೂ ಆದಿಲಿ ಬೀದಿಲಿ ಹೋಗೋರು ಹೇಳಿದ್ರೆ ಈ ಮಾತಿಗೆ ನಾವು ಒಪ್ಪಿಗೆ ಕೊಡ್ತಾ ಇತ್ತು. ಸೇನಾ ಮುಖ್ಯಸ್ಥ ಕೊಟ್ಟಾದ್ಮೇಲೆ ಇವ್ರಿಗೆ ಯಾಕೆ ಭಯ? ಇನ್ ದ ಹೌಸಲ್ಲೇ ಯಾಕೆ ಓಡೋಗ್ತಾರೆ ಇವರು? ಯಾಕೆ ಓಡೋಗ್ತಾರೆ ಸರ್? ಅಮೆಝಾನ್ ಅಲ್ಲಿ ಅದು ಅವೈಲಬಲ್ ಇತ್ತು. ಇವ್ರು ಯಾವಾಗ LOP ಆಗಿ ಕೇಳಿರೋ ಕ್ವಶನ್ ಸಿಟ್ಟಿಂಗ್ ಅಸೆಂಬ್ಲಿಲಿ, ಅವತ್ತಿಂದ ಅದನ್ನ ಬ್ಲಾಕ್ ಮಾಡಿದ್ದಾರೆ ಅಮೆಝಾನ್ ಬುಕ್. ಇವ್ರು ಹೇಳ್ತಾರೆ ಬಿಜೆಪಿಗರು ಪ್ರಕಟಣೆ ಪ್ರಕಟಣೆ ಆಗಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಹೆಂಗ್ ಸರ್ ಸಿಗುತ್ತೆ? ಬರೀ ಬೂದಿ ಎರ್ಸ್ತಾರೆ ಸರ್. ಸುಳ್ಳಿನ ಬೂದಿ ಇವರು ಇದ್ದೇ ಆನ್ಸರ್ ಕೊಡಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ, ಬಿಜೆಪಿ ಅವ್ರಿಗೆ. ಬರೀ ಸುಳ್ಳಿನ ಬೂದಿ. ಸರಿಗ ಚರ್ಚೆಯನ್ನ ಮಾಡ್ತಿದ್ದು. ಈ ದೇಶದ ಅನೇಕ ಸಮಸ್ಯೆಗಳು ಇರ್ತಕ್ಕಂಥದ್ದು. ಈಗ ನೀವೇ ಹೇಳ್ತೀರಾ, ವಿಪಕ್ಷವಾಗಿ ಹೇಳ್ತೀರಾ, ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಕಾರ್ಮಿಕರ ಸಮಸ್ಯೆ ಇದೆ, ಮಹಿಳೆಯರ ಸಮಸ್ಯೆ ಇದೆ. ಈ ದೇಶದ ಅನೇಕ ಸಮಸ್ಯೆಗಳ ವಿಚಾರವನ್ನು ಚರ್ಚೆ ಮಾಡಬೇಕಾ ಬೇಡವಾ ಹೇಳಿ? ಲೋಕಸಭೆ ಅಂತ ಹೇಳ್ತಿರ್ತಕ್ಕಂಥದ್ದು, ಅಲ್ಲಿ ಈ ದೇಶದ ಜನರ ಪರವಾಗಿ ಎಲ್ಲರೂ ಕೂಡ ಪ್ರತಿನಿಧಿಯಾಗಿ ಆಗಿರ್ತಕ್ಕಂಥದ್ದು. ಯಾರೊಬ್ಬರು ಪುಸ್ತಕ ಅವರು ಇವತ್ತು ಬಂದು ಹೊರಗಡೆ ಬಂದು ಹೇಳಕ್ಕೆ ರೆಡಿ ಇಲ್ಲ. ನರವಣೆಯವರು ಬರ್ದವಂತಾರೆ, ಹೊರಗಡೆ ಬಂದು ಹೇಳಕ್ಕೆ ರೆಡಿ ಇಲ್ಲ. ಪೆಂಗ್ವಿನ್ನವರು ನಾವು ಪ್ರಕಟಿಸಿಲ್ಲ ಅಂತ ಹೇಳ್ತಾರೆ. ಆ ಮುಖಾಂತರ ಎಲ್ಲೊಂದು ಕಡೆ ಅಟೆನ್ಷನ್ ಇದರಿಂದ ಡೈವರ್ಷನ್ ಆಗ್ತಿದೆ. ಇವರ ವೈಯಕ್ತಿಕ ರಾಜಕೀಯ ಕಿತ್ತಾಟಕ್ಕಾಗಿ, ಇವರ ವೈಯಕ್ತಿಕ ರಾಜಕೀಯ ಲಾಲಸೆಗಾಗಿ ಈ ದೇಶದ ಪ್ರಮುಖ ಸಮಸ್ಯೆಗಳೇ ಲೋಕಸಭೆ ಅಂತಲ್ಲಿ ಚರ್ಚೆ ಆಗ್ತಿಲ್ವಾ ಸರ್? ಖಂಡಿತವಾಗ್ಲೂ ಇಲ್ಲಿ 2 ವಿಚಾರ ಇದೆ. ಮೊದಲನೇದೇನು ಅಂತಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಹಾಗಾಗಿ ಈ ಪುಸ್ತಕ ಪ್ರಕಟಣೆ ಆಗಿದ್ಯಾ ಆಗಿಲ್ವಾ ಅನ್ನೋದನ್ನ ಸಮರ್ಪಕವಾಗಿ ಕೇಂದ್ರ ಸರ್ಕಾರ ಅಲ್ಲಿ ವಿಪಕ್ಷದವ್ರನ್ನ ಎದುರಿಸಬೇಕಾಗಿತ್ತು. ಅವ್ರು ಏನು ಕೇಳೋ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡ್ಲಿ. ಮತ್ತೆ ಎರಡನೇದು, ವಿರೋಧ ಪಕ್ಷದವರು ಸಹ ಈ ಒಂದು ಪುಸ್ತಕ ಇಟ್ಕೊಂಡು ಒಂದು ಏನು ಸಂಸತ್ತಿನ ಸಮಯ ಇದೆಲ್ಲ ಅದನ್ನ ಬರ್ಬಾದ್ ಮಾಡೋದ್ರಲ್ಲಿ ಅರ್ಥವೇನೇ ಇಲ್ಲ. ನೀವು ಹೇಳದಂಗೆ ಸಾಕಷ್ಟು ಸಮಸ್ಯೆಗಳಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಇದೊಂಥರ ಫ್ರೆಂಡ್ಲಿ ಮ್ಯಾಚ್. ಬಿಜೆಪಿ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ದೇಶದ ಸಮಸ್ಯೆ ಬಗ್ಗೆ ಯಾವುದೇ ರೀತಿ ಕಿಂಚಿತ್ತೂನು ಗೌರವನಿಲ್ಲ. ಜನಗಳ ಬಗ್ಗೆ ಯಾವುದೇ ರೀತಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ಈ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಸ್ವಲ್ಪನೂ ಕೂಡ ಕಿಂಚಿತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಖಂಡಿತವಾಗ್ಲೂ ಕಾಂಗ್ರೆಸ್ನವ್ರಿಗೆ ಈ ದೇಶದಲ್ಲಿ ನಿಮ್ದು ಸೇರ್ಕೊಂಡು ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇವತ್ತು ಕಾಂಗ್ರೆಸ್ನ ಅಪೋಸಿಷನ್ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರಿಗೆ ದೇಶದಲ್ಲಿರುವಂಥ ಯಾವುದನ್ನ ಸಮಸ್ಯೆ ಬಗ್ಗೆ ಎತ್ತಿಡಿದು ವಿಚಾರ ಚರ್ಚೆ ಮಾಡಿದ್ರೆ ಜನರು ಇವತ್ತು ಖುಷಿ ಪಡ್ತಾ ಇದ್ರು. ಇವತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ, ಆರೋಗ್ಯ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ, ಮತ್ತೆ ಬೇರೆ ಸಾರಿಗೆ ವ್ಯವಸ್ಥೆ ಸಮಸ್ಯೆಗಳು ಇರೋದು ತಾವು ಒಪ್ಕೊಂಡಿದ್ದೀರಾ. ಅವರು ಚರ್ಚೆ ಮಾಡ್ತಾ ಇಲ್ಲ. ಅದು ನಿಮಗೆ ಅನುಕೂಲನೂ ಆಗ್ತಾ ಇದೆ. ಸಮಸ್ಯೆ ಇದ್ದೀರಾ ಚರ್ಚೆ ಮಾಡ್ತಾ ಇದ್ರು. ದೇಶದಲ್ಲಿ ಉತ್ತಮ ಆಡಳಿತ ಕೊಡ್ತಾ ಇರ್ತಕ್ಕಂಥ ಮೋದಿ ಬಗ್ಗೆ, ಭಾರತದ ಬಗ್ಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ನರವಣೆ ವಿಚಾರ ತರ್ತಾರೆ. ಟ್ರೇಡ್ ಆಫ್ ಡೀಲ್, ಮದರ್ ಆಫ್ ಆಲ್ ಡೀಡ್ಸ್ ಬಗ್ಗೆ ಚರ್ಚೆ ತರ್ತಾರೆ ಅಂತಂದ್ರೆ ಇಸ್ ಇನ್ಕೇಪಬಲ್ ಆಫ್ ದಿ ಅಪೋಸಿಷನ್ ಬಿಕಮ್ ದಿ ಆಫಿಷಿಯಲ್ ಲೀಡರ್. ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಎತ್ತಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳಿಗೆ ಒಂದು ಜವಾಬ್ದಾರಿಯಾದ ಸರ್ಕಾರ ಉತ್ತರವನ್ನು ಕೊಡ್ಬೇಕಿತ್ತ ಬೇಡವಾ? ಕೊಡ್ಬೇಕಾಗಿತ್ತು. ಇವಾಗ ರಾಹುಲ್ ಗಾಂಧಿಗೆ ಆ ಇದರದ್ದು ಏನು ಇದಿರ್ಲಿಲ್ಲ, ಏನು ಆ ಪುಸ್ತಕದ ಬಗ್ಗೆ ಏನು ಇದಿರ್ಲಿಲ್ಲ. ನಾನು ರಾಷ್ಟ್ರಪತಿ ಭಾಷಣದ ವಂದನಾ ನಿರ್ಣಯವನ್ನು ಕೂಡ ಯಾರು ಉತ್ತರವನ್ನು ಕೊಡಬೇಕಿತ್ತು? ಚರ್ಚೆ ಆದ್ಮೇಲೆ ಯಾರು ಕೊಡ್ಬೇಕಿತ್ತು ಹೇಳಿ? ಯಾರು ಕೊಡ್ಬೇಕಿತ್ತು ಸರ್? ಈಗ ವಿಚಾರ ನೋಡಿ ಸರ್, ಈಗ ಮಾನ್ಯ ರಾಹುಲ್ ಗಾಂಧಿ ಅವರು
ವಿದೇಶದಲ್ಲಿ ಕೂತ್ಕೊಂಡು ಮಾಧ್ಯಮದಲ್ಲಿ ನಮ್ಮ ಭಾರತವನ್ನ ಕೀಳೆರಿಮೆಯಿಂದ ಮಾತಾಡ್ತಾರೆ. ಅದರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಭಾರತ ದೇಶದ ಮೇಲೆ ಯಾವುದೇ ರೀತಿಯಾದಂತ ಒಂದು ಎಳ್ಳಷ್ಟು ಗೌರವ ಇಲ್ಲ. ಜೊತೆಗೆ ನೋಡಿ, ಈಗ ರಾಜ್ಯದಲ್ಲಿ ಈಗ ಸಮಸ್ಯೆ ಇದೆ ಸರ್. ಭಾರತದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ, ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆಯೋ ಅಲ್ಲೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಬಿಜೆಪಿಯಲ್ಲಿ ಎಲ್ಲೂ ಸಮಸ್ಯೆ ಇಲ್ಲ. ಸಮಸ್ಯೆಗೆ ಮೂಲ ಪರಿಹಾರನೇ ಬಿಜೆಪಿ ಸರ್. ಏನೋ ಸಮಸ್ಯೆಗೆ ಮೂಲ ಪರಿಹಾರ ಬಿಜೆಪಿ ಅಂತ ಹೇಳ್ತಾವ್ರೆ. ಬಹಳ ಚೆನ್ನಾಗಿ ಜೋಕ್ ಮಾಡ್ತಾರೆ ಬಿಜೆಪಿ ಅವರು. ಈ ದೇಶಕ್ಕೆ ಏನಾದ್ರೂ ಒಳ್ಳೇದಾಗ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಮೊದಲು ರಿಸೈನ್ ಮಾಡಿಬಿಡ್ಬೇಕು. ಏನಕ್ಕಂದ್ರೆ 12 ವರ್ಷದಿಂದ ದೇಶ ಮಾಡೋದ್ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ದಯವಿಟ್ಟು ಒಂದು ರಿಕ್ವೆಸ್ಟ್, ಅವಾಗಲೇ ಏನೋ ಹೇಳ್ತಾ ಇದ್ರು ಅಪೋಸಿಷನ್ ಅವ್ರು ಏನಾದ್ರು ಪ್ರಶ್ನೆ ಮಾಡಿದ ತಕ್ಷಣ ಓದ್ಕೊಂಡ್ ಬರ್ಬೇಕು ಅಂತಾರೆ. ಯಾರು ಓದ್ಕೊಂಡ್ ಬರ್ಬೇಕು? ಸದನದಲ್ಲಿ ಒಬ್ಬ ವಿಪಕ್ಷ ನಾಯಕನ ಹಕ್ಕನ್ನ ಮೊಟಕುಗೊಳಿಸುವ ಪ್ರಯತ್ನ ನಡೀತಿದೆಯಾ? ಖಂಡಿತವಾಗ್ಲೂ ಸರ್. ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಲಿ ಹೊರದೇಶಕ್ಕೆ ಹೋಗ್ಬಿಟ್ಟು ಎಪ್ಸ್ಟೀನ್ ಅಂತವ್ರು ಸವಾಸ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಹೋಗಿ ಸಾಕ್ಷಿ ಇದೆ ನಿಮ್ಮ ಹತ್ರ? ಯಾರು ಆರೋಪವನ್ನು ಮಾಡಿದ್ರು? ಯಾರು ಆರೋಪ ಮಾಡಿರೋದಲ್ಲ ಸರ್, ನಾವು ನೋಡಿದೀವಿ, ಕಣ್ಣಾರೆ ನೋಡಿದೀವಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾ ಇವತ್ತು ಏನೇನು ಹಾಕುತ್ತೆ ಗೊತ್ತಲ್ಲ ಸರ್, ಗೊತ್ತಿದೆ. ಆದ್ರೂ ಇದನ್ನು ಸುಳ್ಳು ಅಂತ ಯಾಕೆ ನಿಜ ಅಂತ ಯಾಕೆ ಒಪ್ಕೊಳ್ಳಲ್ಲ ನೀವು? ನಿಜ ನಡೆದಿದೆ. ಆಮೇಲೆ ಇವತ್ತಿನ ದಿನ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ರೈತರಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಎಜುಕೇಟೆಡ್ಗಾಗಲಿ, ಆರೋಗ್ಯದ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಒಂದೇ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಾ? ಇವತ್ತಿನ ದಿನ ನಮ್ಮ ದೇಶದಲ್ಲಿ ಮನಮೋಹನ್ ಸಿಂಗ್ ಇದ್ದಾಗ 50 ಲಕ್ಷ ಕೋಟಿ ಸಾಲ ಆಯಿತು. ಇವತ್ತು 2 ಲಕ್ಷ ಸಾವಿರ ಕೋಟಿ ಸಾಲ ಆಗಿದೆ. ಇದ್ರ ಬಗ್ಗೆ ಯಾರು ಒಬ್ಬೊಬ್ಬ 200 ಲಕ್ಷ ಕೋಟಿ ಸಾಲ ಆಗಿದೆ. ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ? ಇವತ್ತು ಬಜೆಟ್ ಮಂಡಿಸಿದ್ದಾರೆ. ಕೇಳ್ತೀನಿ, ತುಂಬಾ ಬುಕ್ಸ್ ಇಟ್ಕೊಂಡು ಬಂದಿದ್ದಾರೆ ಸರ್. ಈ ದೇಶದಲ್ಲಿ 200 ಲಕ್ಷ ಕೋಟಿ ಸಾಲ ಆಗಿದೆ. ಎಷ್ಟು ಹೇಳಿ? 200 ಲಕ್ಷ ಕೋಟಿ ಸಾಲ ಆಗಿದೆ. ಮತ್ತೆ ಈ ದೇಶದ ಅನೇಕ ಸಮಸ್ಯೆಗಳು ಇರ್ತಕ್ಕಂಥ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ನೀವು ಬಂದು 11 ವರ್ಷ ಆಯ್ತು, 22 ಕೋಟಿ ಉದ್ಯೋಗ ಕೊಡಬೇಕಿತ್ತು ಅಂತ ಹೇಳ್ತಿರ್ತಕ್ಕಂಥದ್ದು. ಇದು ಎಷ್ಟು ಸಾಲ ಮಾಡಿದಾರೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಯಾವ್ದಕ್ಕೆ ಸಾಲ ಮಾಡಿದಾರೆ ಅನ್ನೋದು ಒಂದು ಯೋಚನೆ ಮಾಡಬೇಕಾಗುತ್ತೆ. ಆಯ್ತಾ? ಅದ್ರ ಜೊತೆಗೇನೆ ನಾನು ಈ ಸದನದ ವಿಷಯ ತರಬೇಕು ಅಂತಂದಾಗ ಸದನ ಇದನ್ನ ಮಾತಾಡಬೇಕಾಗಿರೋದು ಬಡ್ಜೆಟ್ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಆಯ್ತಾ? ಬಡ್ಜೆಟ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಅದನ್ನ ಸದನದ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಸ್ಪೀಕರ್ ಮೇಲೆ ಇರುತ್ತೆ. ಸ್ಪೀಕರ್ ಮೇಲೆ ಇರಬೇಕಾದ್ರೆ ಅವ್ರ ಸ್ಪೀಕರ್ ಹೇಳ್ದಂಗೆ ಎಲ್ಲ ಕೇಳಬೇಕಾಗುತ್ತೆ. ಅದು ಎಲ್ಲ ಸದನದ ಮೆಂಬರ್ಗಳ ಜವಾಬ್ದಾರಿ. ಅದು ನೀವು ಸದನಲ್ಲಿ ಬಜೆಟ್ ಬಗ್ಗೆ ಮಾತಾಡ್ಬಿಟ್ಟು ನೀವು ಮಾರ್ಷಲ್ ಆರ್ಟ್ಸ್ ಬಗ್ಗೆ ಮಾತಾಡ್ತೀನಿ, ಜುಜಿಟ್ಸು ಬಗ್ಗೆ ಮಾತಾಡ್ತೀನಿ, ಟೇಕ್ ವಾಂಡೋ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದಾಗ ಅದನ್ನ ಸಬ್ಜೆಕ್ಟ್ ಡಿವಿಯೇಟ್ ಆದವಾಗ ಈ ಸದನ ಸಭಾಪತಿ ಏನ್ ಮಾಡ್ತಾರೆ? ರೂಲ್ 349 ಅನ್ನ ಇನ್ವೋಕ್ ಮಾಡ್ತಾರೆ. ಇನ್ವೋಕ್ ಮಾಡುವಾಗ ಏನ್ ಮಾಡ್ಬೇಕಾದ್ರೆ ನೀವು ವಿಷಯಾಂತರ ಹೋಗ್ತಾ ಇದ್ದೀರಾ, ಅದನ್ನ ವಾಪಸ್ ಬನ್ನಿ ಅಂತ ಹೇಳಿದಾಗ ಇದನ್ನ ಏನ್ ಮಾಡ್ತಾರೆ ಇವರು? ಇದನ್ನ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ? ಅರಾಜಕತೆ ಸೃಷ್ಟಿ ಮಾಡಿ ಸದನದ ಹೊರಗಡೆ ಹೋಗಿ ನಾವು ಅವಿಶ್ವಾಸ ನಿರ್ಣಯ ಅಂತ ಸ್ಪೀಕರ್ ಮೇಲೆ ತರಕ ಇದು ಮಾಡ್ತಾರೆ. ಇದು ಅರಾಜಕತೆ ಅಲ್ವಾ? ಇದು ಇಮ್ಮೆಚುರಿಟಿ ಅಲ್ವಾ? ನೀವು ಕೇಳಿ, ಯಾವ್ದಕ್ಕೆ ಸಾಲ ಮಾಡಿದಾರೆ ಅಂತ ಕೇಳಿ. ನೀವು ಸದನನೇ ನಡ್ಸಕ್ ಬಿಡದ ಮೇಲೆ ನೀವು ಏನ್ ಕೇಳಿ ಪ್ರಯೋಜನ? ನೀವು ಪ್ರೈಮ್ ಮಿನಿಸ್ಟರ್ ಮೇಲೆ ಹಲ್ಲೆಗೆ ಪ್ರಯತ್ನ ನಡೆದಿತ್ತ ಕಾಂಗ್ರೆಸ್ ಸಂಸದರಿಂದ? ಹೌದು ಸರ್, ನಡೆದಿತ್ತು. ಇವ್ರು ಏನಂತ ಹೇಳಿದ್ರೆ ಯಾವುದೇ ತರ ಅದ್ರಿಗೆ ಸರಿ, ಇವಾಗ ದೇಶ ಅಲ್ಲಿ ಪ್ರಾಬ್ಲಮ್ ಬಗ್ಗೆ ಮಾತಾಡೋದು ಇವ್ರ ಮನಸ್ಥಿತಿಲಿ ಇಲ್ವೇ ಇಲ್ಲ. ಹೆಂಗಾದ್ರೂ ಮಾಡಿ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ಅದೇನಾದ್ರೂ ಆಗಿರ್ಲಿ, ಅತಾಂತ್ರಿಕವಾಗಿ ಆಗಿರ್ಲಿ, ಇವ್ರು ಅಧಿಕಾರಕ್ಕೆ ಬರಬೇಕು. ಇವತ್ತಿನ ದಿನ ಇವ್ರು ಮಾತಾಡ್ತಾ ಇದಾರಲ್ಲ ಟ್ರೇಡ್ ಡೀಲ್ ಅಂತ ಅಂದ್ಬಿಟ್ಟು, ಆ ಟ್ರೇಡ್ ಡೀಲ್ ಬಗ್ಗೆನೂ ಅಷ್ಟೇನೆ. ಇವತ್ತು ಯಾವುದೇ ಆಗ್ಲಿ ಫಸ್ಟ್ ನಮ್ಮ ದೇಶದಲ್ಲಿ ಏನಂತ ಹೇಳಿ ನಮ್ಮ ಮಿನಿಸ್ಟರ್ಗಳು, ಕಾಮರ್ಸ್ ಮಿನಿಸ್ಟರ್ ಏನಿದ್ದಾರೆ ಅವರು ಮತ್ತೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಏನಿದ್ದಾರೆ ಅವ್ರು ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಬೇಕು. ಅದನ್ನ ಬಿಟ್ಬಿಟ್ಟು ಇವರು ವೈಟ್ ಹೌಸ್ ಕೊಟ್ಟಿರೋ ನಿರ್ಣಯ ಅಂತ ಹೇಳ್ತಾರೆ. ಇವತ್ತಿನ ದಿನ ಮಾತಾಡಿರ್ತಾರೆ ಯಾರು? ಡೊನಾಲ್ಡ್ ಟ್ರಂಪ್ ಅವರು. ನಾಳೆ ಅವರೇ ಯೂಟರ್ನ್ ನೋಡಿದ್ರೆ ಬೇರೆ ಕತೆ ಹೇಳಕ್ ಶುರು ಮಾಡಿರ್ತಾರೆ. ಇವಾಗ್ಲೂ ಅಷ್ಟೇ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ರೆ ಒಂದೇ ಮಾತು, ನಮಗೆ ಎಲ್ಲಿ ಕಮ್ಮಿ ಬಿಲ್ಲಿಗೆ ಆಯಿಲ್ ಸಿಗುತ್ತೋ ಕ್ರೂಡ್ ಆಯಿಲ್ ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ ಅಂತ. ಮತ್ತೆ ಕಾಮರ್ಸ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಮ್ಮ ರೈತರ ಹಿತಾಸಕ್ತಿನ ಯಾವುದೇ ಕಾರಣಕ್ಕೂ ನಾವು ಅಡ ಇಡಲ್ಲ. ಯಾವ ತರ ನಮ್ಮ ರೈತರ ಹಿತಾಸಕ್ತಿನ ನಾವು ಕಾಪಾಡಬಹುದು ಆ ತರ ಕಾಪಾಡ್ಕೊಂಡು ನಾವು ಟ್ರೇಡ್ ಡೀಲ್ ಮಾಡಿರೋದು ಅಂತ ಹೇಳಿದ್ದಾರೆ. ಎಸ್ ಸರ್, ಅವ್ರು ಹೇಳಿದ್ರು ಯಾವುದೋ ದೇಶದಲ್ಲಿ ನಮ್ಮ ದೇಶದ ಹಣೆ ಬರವನ್ನ ಬಿಚ್ಚಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದ್ರು. ಅನೇಕ ಸಮಸ್ಯೆಗಳಿದಾವೆ. ಯಾವುದೋ ಅಪ್ರಕಟಿತ ಪುಸ್ತಕದ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂತ ಹೇಳಿದ್ರು. ಸರ್, ಖಂಡಿತ ಒಳ್ಳೆ ಪ್ರಶ್ನೆ ಎತ್ತಿದ್ದಾರೆ ಬಿಜೆಪಿ ಅವರು. ನೋಡಿ, ನಮ್ಮ ದೇಶದಲ್ಲಿ ಯಾವತ್ತೂ ಆಗ್ಲಿ ಲೋಕಸಭೆಯಲ್ಲಿ ಅಧಿವೇಶನ ನಡಿಬೇಕಾದ್ರೆ ಮೋದಿ ಅವರು ಎಲ್ಲಿರ್ತಾರೆ? ವಿದೇಶಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ವಿದೇಶಕ್ಕೆ? ಸದನದಲ್ಲಿ ಇದ್ದು ವಿರೋಧ ಪಕ್ಷದವ್ರು ಏನ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಬೇಕು. ಅದು ಬಿಟ್ಬಿಟ್ಟು ಯಾವಾಗ್ಲೂ ವಿದೇಶ ಪ್ರವಾಸ ಮಾಡ್ತಾರೆ. ಎರಡನೇದು ಸರ್, ಮೊನ್ನೆ ನಮ್ಮ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ?
ಮಹಿಳಾ ಸಂಸದರಿಂದ ನನಗೆ ಅಲ್ಲೇ ಮಾಡ್ತಾರಂತ ಹೇಳ್ಬಿಟ್ಟು ನನಗೆ ಇದಿದೆ, ಅದಕ್ಕಾಗಿ ನನಗೆ ದೌರ್ಜನ್ಯ ನಡೀತಿದೆ ಅಂತ ಹೇಳ್ಬಿಟ್ಟು ಸದನಕ್ಕೆ ಬರಲ್ಲ. ಯಾರು? ಮೋದಿ ಅವರು. ದೇಶದ ಪ್ರಧಾನ ಮಂತ್ರಿಗಳಿಗೆ ಇಲ್ಲಿ ಭದ್ರತೆ ಇಲ್ಲ ಅಂದ್ರೆ ಸರ್ ದೇಶದ ಪ್ರಜೆಗಳಿಗೆ ಎಲ್ಲಿದೆ ಸರ್ ಇಲ್ಲಿ ಭದ್ರತೆ? ಸರ್ ಇಲ್ಲಿ ಮೋದಿ ಅವರು ಮಹಿಳಾ ಸಂಸದರು ಇಟ್ಕೊಂಡು ಲೋಕಸಭೆಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇಲ್ಲಿ ಭದ್ರತೆ ಇಲ್ಲ ಅಂದ್ರೆ ನಮ್ಮಂತ ಸಾಮಾನ್ಯ ಪ್ರಜೆಗಳಿಗೆ ಎಲ್ಲಿದೆ ಸರ್ ಭದ್ರತೆ? ಏನ್ ಸರ್? ಈಗ ನೀವು ಹೇಳಿದ್ರಿ ಅಪ್ರಕಟಿತ ಪುಸ್ತಕದ ಬಗ್ಗೆ ಮಾತಾಡ್ತಾರೆ ಅಂತ. ಆ ಅಪ್ರಕಟಿತ ಪುಸ್ತಕ ಬರ್ದವ್ರು ಯಾರು ಅಂತ ಗೊತ್ತಿಲ್ವಲ್ಲ ಸರ್ ಅವ್ರಿಗೆ? ಬರ್ದವ್ರು ಒಪ್ಕೊಂತಿಲ್ಲ. ಯಾರಿಗ ನರವಣೆ ಬದುಕಿದಾರಲ್ವಾ, ಹೌದು ಸರ್, ಅವರೇ ರೆಡಿ ಇಲ್ಲ ಹೇಳಕ್ಕೆ. ಬರ್ತಾರೆ, ಭಯ ಹುಟ್ಟಿಸಿದ್ದಾರೆ ಅವ್ರಿಗೆ, ಬಂದೇ ಬರುತ್ತೆ. ಇನ್ನೊಂದು ಇರ್ಲಿ, ಒಂದು ವಿಷಯ, ಅದು ಆ ಪುಸ್ತಕ ಅಪ್ರಕಟಿತ ಇರ್ಬೋದು, ಆದ್ರೆ ಅದ್ರಲ್ಲಿ ಬರ್ದಿರುವಂತ ವಿಷಯ ಇದೆಯಲ್ಲ ಸರ್, ಅದು ದೇಶಕ್ಕೋಸ್ಕರ ಸಂಬಂಧಪಟ್ಟ ವಿಷಯ. ಅವ್ರಿಗಾಗಿರುವಂತ ನೋವನ್ನ ಹೇಳ್ಕೊಂಡಿದ್ದಾರೆ ಅದರಲ್ಲಿ. ಆ ನೋವು ಬಗ್ಗೆ ಮಾತಾಡ್ಬೇಕಾಗಿರುವಂತ ಈ ಆಡಳಿತ ಪಕ್ಷದವರು ಪಲಾಯನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ, ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಇನ್ನೊಂದು, ವಿದೇಶದಲ್ಲಿ ಹೋಗಿ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ಈ ಭಾರತದ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ಹೇಳ್ತಿರಲ್ಲ, ಅದೇ ವಿದೇಶದಲ್ಲಿ ಹೋಗಿ ಇವರ ಪ್ರಧಾನಮಂತ್ರಿಗಳು ನಮ್ಮ ಭಾರತನ ನಾವು ಎಕನಾಮಿಕಲ್ಲಿ 3ನೇ ಸ್ಥಾನಕ್ಕೆ ಬರ್ತಾ ಇದೀವಿ ಅಂತ ಬೊಗಳ ಬಿಟ್ಟು ಇಡೀ ಜನ, ಅಲ್ಲಿನ ಜನ ಚೀಮಾರಿ ಆಗ್ತಾ ಇದಾರಲ್ಲ, ಅದೇ ಯಾರಿಗೆ ಹೇಳ್ತಾರೆ? ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಈ ದೇಶದ ಮಾನವನ ಹರಾಜಿಗಿಡ ಪರಿಸ್ಥಿತಿ ಎಷ್ಟು ಸರಿ? ಹೋದ್ರೆ ಪರವಾಗಿಲ್ಲ, ದೇಶನೇ ಮಾರ್ಕೊಂಡು ಕೂತವ್ರಲ್ಲ ಬಿಜೆಪಿ.